ಆಸ್ತಿಗೋಸ್ಕರ ಮಾರಣಾಂತಿಕವಾಗಿ ಹಲ್ಲೆಗೈದಿರುವಂತಹ ಘಟನೆ ವರದಿಯಾಗ್ತಾ ಇದೆ. ಚಿಂಚಲಿ ಪಟ್ಟಣದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಆಸ್ತಿಗೋಸ್ಕರ ಮಾರಾಮಾರಿ ನಡೆದಿದ್ದು ಸುನಿಲ್ ಸಗರೆ ಮತ್ತು ಅವರ ಕುಟುಂಬದ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಹಲ್ಲೆ ನಡೆಸಿದವರು ಸಂಜು ಸೌಂದಲಗಿ ಮತ್ತು ಆತನ ಕುಟುಂಬಸ್ಥರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆಸ್ತಿ ಸರ್ವೆ ನಂಬರ್ 1014/1, 1014/2, 1014/3, 1014/4 ನಲ್ಲಿ ವಾಸವನ್ನ ಮಾಡಲಾಗ್ತಾ ಇದೆ. ಈ ಆಸ್ತಿಯಲ್ಲಿ ನಮಗೂ ಪಾಲ್ ಬೇಕು ಅಂತ ಹೇಳಿ ಸಂಜು ಸೌಂದಲಗಿ ಮತ್ತು ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಸುನಿಲ್ ಸಗರೆ ಅವರ ಪತ್ನಿಯಿಂದ. ಸುನಿಲ್ ಸಗರೆ ಅವರ ತಲೆಗೆ ಈ ಮಾರಾಮಾರಿಯಲ್ಲಿ ಗಂಭೀರವಾದಂತಹ ಗಾಯ ಆಗಿದ್ದು ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದ್ದು ಕುಡಚಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಯಾರು ಯಾರು ನಮ್ದು ಕಂಪೌಂಡ್ ಬಾಡಿ ಇಲ್ಲಾಂದ್ರೆ ಯಾರು ಹೊಡೆಯತಾರ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಹೇಳ್ಕೊಡ್ದು ಅಂದ್ರೆ ಸುನೀಲ್ ಸಗರೆ ಅವ್ರಿಗೆ ಹೇಳ್ಕೊಡ್ದು ಅಂದ್ರೆ ಅವ್ರು ಹೊರಗೆ ಹೋಗ್ಯಾರಂತ ನಮ್ಗೆ ಗೊತ್ತಿಲ್ಲಾಗಿತ್ತು ಅಂದ್ಕೊಂಡು ನನಗೂ ನೀರು ಬರ್ರಿ ಹೊರಗೆ ಸುನೀಲ್ ಏನಾಗಿದ್ದು ಮಾಡತ್ತಾರ ಅಂತಂದು ಕರೆಗುಡ್ದಂದ್ರೆ ನಾನು ಹೋದ್ಮೇಲೆ ಹೋಗ್ಬಿಡ್ದಂದ್ರೆ ಒಂದು 10-15 ಮಂದಿ ಕೈಯಾಗಿಲ್ಲಾದ್ರೆ ಕೊಡ್ಲಿ ಕುರುಪಿ ಆಮೇಲೆ ಹಾರಿ ಎಲ್ಲ ತೊಗೊಂಡು ಬಂದು ನಿಂತಿದ್ರು. ಆಮೇಲೆ ಯಾಕೆ ನೀವು ಹೊಡೆತಾರೆ ಅಂತ ನಾವು ಎಲ್ಲ ಕೇಳಕ್ಕೆ ಹೋದ್ ನಾವು ಬಗ್ಗೆ ನಮ್ಮ ಯಜಮಾನ್ರು ಕೇಳಕ್ಕೆ ಹೋಗ್ಬಿಡ್ದಂದ್ರೆ ನಮ್ಮ ಯಜಮಾನ್ರಲ್ಲಿ ಹೇಳ್ದೆ ಬಡಕ್ಕೆ ಸ್ಟಾರ್ಟ್ ಮಾಡ್ರು. ಏನು ಇಂದನೇ ಎತ್ತರಾಗಿಲ್ದನ ನಮ್ಮ ಯಜಮಾನ್ರು ಬಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಾಗ ಇದೆ ನಮ್ದು ನಾವು ಮಾತಂತ ನಾವು ಕೇಳಕ್ಕೆ ಹೋದವ್ರಿಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದೇಶ್, ವಿಜುವಲ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಅಂತ. ಒಬ್ಬ ವ್ಯಕ್ತಿ ಮೇಲೆ ಅಷ್ಟು ಜನ ಮೃಗೀಯವಾಗಿ ಎರಗಿದ್ದು ಕೈಯಲ್ಲಿ ಆಯುಧಗಳೆಲ್ಲ ಹಿಡ್ಕೊಂಡಿದ್ದಾರೆ. ಆ್ಯಂಡ್ ರಕ್ತಸಿಕ್ತವಾಗಿರುವಂತಹ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಈಗ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ತನಿಖೆ ಆರಂಭ ಆಗಿದೆಯಾ? ಪ್ರಜ್ವಲ, ಏನು ಚಿಂಚಲಿ ಪಟ್ಟಣ ಇದೊಂದು ಬೆಳಗಾವಿ ಜಿಲ್ಲೆ ಏನು ರಾಯಬಾಗ್ ತಾಲೂಕ ಇದೆ. ಆ ತಾಲೂಕಿನಲ್ಲಿ ಇದು ಚಿಂಚಲಿ ಪಟ್ಟಣದಲ್ಲಿ ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನಂತಂದ್ರೆ ನಿನ್ನೆ ಸಾಯಂಕಾಲ ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡೋಣ. ಯಾರು